ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕ ಇಲ್ಲ ಶಿವಭಕ್ತನಿಗೆ ನರಕ ಇಲ್ಲ ಜನ್ಮ ಜನ್ಮಗಳ ಕಾಲವಿಲ್ಲ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ನಿನ್ನೆಯ ದಿವಸ ನನ್ನ ಪರಮ ಶಿಷ್ಯನಿಗೆ ಒಂದು ಬಾಳೆಹಣ್ಣನ್ನು ಕೊಟ್ಟು ಯಾರು ಇಲ್ಲದಿರೋ ಜಾಗದಲ್ಲಿ ಹೋಗಿ ತಿಂದು ಬಾ ಎಂದು ತಿಳಿಸಿದ್ದೆ. ಓಹೋ, ನೆನೆಸಿದವರು ಮನಸ್ಸಿನಲ್ಲಿ ಅಂದ ಹಾಗೆ ಈ ನನ್ನ ಶಿಷ್ಯ ನಾ ಕೊಟ್ಟ ಬಾಳೆಹಣ್ಣನ್ನು ತಿನ್ನೋದು ಅವಸರವಾಗಿ ನನ್ನತ್ತ ಬರುತ್ತಿರುವುದನ್ನು ನೋಡಿದರೆ ನಿಜವಾದ ವಿಷಯ ಅರಿತುಕೊಂಡನನಿಸುತ್ತದೆ. ಇವನಿಗೆ ದೊಡ್ಡ ಸಮಾರಂಭವೊಂದನ್ನು ಏರ್ಪಡಿಸಿ ಕಲಿಯುಗದ ಕನಕದಾಸ ಎಂಬ ಬೆಳೆದು ಕೊಡಿಸುತ್ತೇನೆ. ಚಾಂಡಾಲ ಗುರು, ನೀನು ಈ ರೀತಿ ಮೋಸ ಮಾಡ್ತೀಯತ ನನಗೆ ಗೊತ್ತಾಗಲಿಲ್ಲ. ಏನು ಮಾತಾಡ್ತೀಯೋ ಶಿಷ್ಯ? ನಾನು ನಿನಗೆ ಮೋಸ ಮಾಡಿದ್ನ್ಯಾ? ದೊಡ್ಡ ಸಮಾರಂಭ ಏರ್ಪಡಿಸಿ ಕಲಿಯುಗದ ಕನಕದಾಸ ಎಂಬ ಬಿರುದು ಕೊಡಿಸ್ಬೇಕಂತೇಳಿ ನಾ ಇಲ್ಲಿ ವಿಚಾರ ಮಾಡ್ಕೊಂಡು ನಿಂತಿದ್ರ ನೀ ನನಗೆ ಚಾಂಡಾಲ ಗುರು ಅಂತೀಯಲ್ಲ, ನಾಚಿಕೆ ಆಗುವುದಿಲ್ಲ ನಿನ್ ಜನ್ಮಕ್ಕಿಷ್ಟು? ಅದು ಯಾಕ್ರಿ ನಾಚಿಕೆ ಬರ್ತೈತಿ? ಪ್ರತಿನಿತ್ಯ ಭಕ್ತರ ಆಶ್ರಮಕ್ಕೆ ಬಂದು ಕಾಣಿಕೆ ಸಲ್ಲಿಸುವ ಚೆನ್ನಾಗಿರುವ ರಸ ಬಾಳೆಹಣ್ಣ ನೀವು ತಿಂದು ಯಾರೂ ಇರ್ಲಾರದಲ್ಲಿ ಹೋಗಿ ತಿಂದು ಬಾ ಅಂತ ನನಗೆ ಕೊಳತ ಬಾಳೆಹಣ್ಣ ಕೊಟ್ಟು ಕಳಿಸಿ ಅಂದರೆ ಇದರಿಂದಲೇ ಗೊತ್ತಾಗುತ್ತದೆ ನೀನು ಎಂತ ನಂಬಿಕೆ ದ್ರೋಹಿ ಅನ್ನೋದು. ಶಿಷ್ಯ, ಸತ್ಯ ಸಂಗತಿ ತಿಳಿಯದೆ ಬಾಯಿಗೆ ಬಂದಂತೆ ಮಾತನಾಡುತ್ತಾ ನಿಂತ್ಕೊಂಡ್ರೆ ಈ ಗುರು ಜಗದ್ಗುರುವಿನ ಶಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ. ಇದು ನಾ ನಿನಗೆ ನೀಡುತ್ತಿರುವ ಎಚ್ಚರಿಕೆ. ಹೋಗಲೇ ನೀ ಆ ಸೀಮೆಯ ಜಗದ ಗುರು ಇಂತ ನಂಬಿದ ಶಿಷ್ಯನಿಗೆ ಕೊಳತ ಹೋದ ಬಾಳೆಹಣ್ಣ ಕೊಟ್ಟು ಭೇದ ತೋರಿಸಿ ಅಂದರೆ ಈ ಶಿಷ್ಯನ ಶಾಪ ನಿನಗೆ ತಟ್ಟದ ಬಿಡುವುದಿಲ್ಲ. ಇದು ನಾ ನಿನಗೆ ಕೊಡುತ್ತಿರುವ ಎಚ್ಚರಿಕೆ. ಶಿಷ್ಯ, ನಾನು ಮಾಡಿದ ಆಜ್ಞೆಯನ್ನು ಅಷ್ಟೊಂದು ಕ್ಷುಲ್ಲಕವಾಗಿ ಕಾಣಬೇಡ. ಮುಂದೊಂದು ದಿನ ನಿನ್ನ ಬದುಕಿನಲ್ಲಿ ಘೋರ ವಿಪತ್ತು ಎದುರಿಸುವೆ. ಬ್ಯಾಂಕ್ ಹಚ್ಚ ನಿನ್ನ ಆಜ್ಞೆಗೆ. ಈ ನಂಬಿದ ಶಿಷ್ಯನಿಗೆ ಕೊಳತ ಬಾಳೆಹಣ್ಣ ತಿನ್ನಲು ಕೊಟ್ಟು ಆಜ್ಞೆ ಮಾಡಿ ಎಂದರೆ ಮುಂದೊಂದು ದಿನ ನಿನ್ನ ಬದುಕಿನಲ್ಲಿ ಘೋರ ವಿಪತ್ತು ಎದುರಿಸುವೆ ಅನ್ನೋದು ಮರೆಯಬೇಡ. ಶಿಷ್ಯ, ನಾನು ಮಾಡಿದ ಆಜ್ಞೆಯನ್ನು ಅಷ್ಟೊಂದು ಕೆಟ್ಟದ್ದೆಂದು ತಿಳಿಬೇಡುವೋ? ಅದು ಯಾಕ್ರಿ ತಿಳ್ಕೋಬಾರ್ದು? ನಮ್ಮ ಗುರುಗಳ ಆಜ್ಞಾದಂತೆ ಯಾರೂ ಇಲ್ಲದಿರುವ ಸ್ಥಳದಲ್ಲಿ ಹೋಗಿ ಈ ಬಾಳೆಹಣ್ಣು ತಿಂದುಕೊಳ್ಳು ಬರಬೇಕು ಅಂತ ರಾತ್ರಿ 3 ಗಂಟೆಕ ಹಾಳ ಬಿದ್ದು ದೇವಸ್ಥಾನ ಗುಡಿ ಒಳಗೆ ಹೋಗಿ ನೋಡಿನಿ, ಬಾಳೆಹಣ್ಣ ಕೊಳತು ಹೋಗ್ಬಿಟ್ಟೈತಿ. ಚೆನ್ನಾಗಿರುವ ರಸ ಬಾಳೆಹಣ್ಣ ಕೊಟ್ಟಿದ್ರೆ ತಿಂದುಕೊಂಡು ನಿಮ್ಮ ಹತ್ತಿರ ಬಂದು ನೀವು ತಗೊಂಡ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಿದ್ದೆ. ನೀವು ನಿಮ್ಮ ಆಜ್ಞೆಯನ್ನು ನಂಬಿ ನನಗೆ ಬುದ್ಧಿ ಸರಿ ಇಲ್ಲ ಅಂತ ತಿಳ್ಕೊಂಡು ಆ ತಿರಬೋಕಿ ಗುರುವೆ ತೆಗೆದುಕೊಂಡಿನ ಕೊಳತ ಹೋದ ಬಾಳೆಹಣ್ಣು. ಎಲ್ಲಿಗೋದ್ರು ದೇವ್ರು ಇರ್ತಾನ ಅಂತ ಹೇಳಿ ತಿಳ್ಕೊಂಡು ಈ ಬಾಳೆಹಣ್ಣು ಹಾಗೆ ತಂದಿರುವೆ ಅಂದುಕೊಂಡಿದ್ದೆ. ಆದರೆ ನೀನು ಈ ರೀತಿ ತಿಳ್ಕೊಂಡು ಬಂದಿದೀಯಂದ್ರ ನಾನು ತೆಗೆದುಕೊಂಡ ಪರೀಕ್ಷೆಯಲ್ಲಿ ನೀನು ಫೇಲ್ ಆದಿ. ಇನ್ನು ಮುಂದೆ ನನ್ನ ಶಿಷ್ಯನಾಗ್ಲಿಕ್ಕೆ ನೀನು ನಾಲಾಯ್ಕಿದೀಯಾ? ಹಾಗಲ್ಲ, ಯಾರಿಗೆ ಬೇಕು ನಿನ್ನ ಶಿಷ್ಯತನವ? ನಾಳೆ ನಾನು ಬಾಂಬೆಗೆ ಹೋಗಿ ಫಿಲಿಂ ನಲ್ಲಿ ಅವಕಾಶ ತಗೊಂಡು ಸೂಪರ್ ಸ್ಟಾರ್ ಡೈರೆಕ್ಟರ್ ಆಗಿ ಫೇಮಸ್ ಹೀರೋಯಿನ್ ಐಶ್ವರ್ಯ ರೈಯನ ಮದುವೆ ಮಾಡಿಕೊಂಡು ಒಂದು ಕಾಂಟ್ಯಾಕ್ಸ್ ಕಾರ್ನಲ್ಲಿ ಅವಳನ್ನು ಕುಂದಿರಿಸಿಕೊಂಡು ಅಣಿ ಮನೆಗೆ ಹೋಗಿ ನಿನಗೆ ತಕ್ಕ ಪಾಠ ಕಲಿಸದಿದ್ದರೆ ನನ್ನ ಹೆಸರಲ್ಲ. ಇನ್ಯಾಕೆ ಬೇಕೋ ಈ ಬಟ್ಟೆಗಳು? ತಗೊಂಡು ಹಾಯ್ಕೋ, ಇಲ್ಲ ಅಂದ್ರೆ ನಿನ್ ಬಾಯಿ ಹಾಯ್ಕೋ. ಹೋಗಲೇ ಬೋಳಿ ಮಗನ ಹೋಗು. ಹಿಂದೆ ಮುಂದೆ ವಿಚಾರಿಸದೆ ನಿನ್ನಂತ ನಾಲಾಯಕ್ ನನ್ನ ಮಗನಿಗೆ ಉಪದೇಶ ಕೊಟ್ಟು ನನ್ನ ಶಿಷ್ಯನಾಗಿ ಸ್ವೀಕರಿಸಿದ್ದಕ್ಕೆ ಯಾರು ಇಲ್ಲದಿರುವ ಜಾಗದಲ್ಲೂ ಹೋಗಿ ನನ್ನ ಕೆರ ತೆಗೆದುಕೊಂಡು ನಾನೇ ಹೊಡ್ಕೊಳ್ಳದಿದ್ದರೆ ನಾನು ಗುರು ಜಗದ್ಗುರುವೇ ಅಲ್ಲ.
ಯಾರಿಗೆ ಯಾರು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳಿ ನಿಜವಲ್ಲ ಹರಿ ಯಾರಿಗೆ ಯಾರು ಎರವಿನ ಸಂಸಾರ ಯಾರಿಗೆ ಯಾರು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳಿ ನಿಜವಲ್ಲ ಹರಿ ನೀರ ಮೇಲಿನ ಗುಳ್ಳಿ ನಿಜವಲ್ಲ ಹರಿ